ಇವತ್ತು ನಂದು 4 ವೀಲರ್ದು DL ಟೆಸ್ಟ್ ಇದೆ ಅಂತ ಹೋಗ್ತಾ ಇದ್ದೀನಿ. ಡ್ರೈವಿಂಗ್ ಸ್ಕೂಲ್ ಕಡೆಯಿಂದ ನಾನು ಹೋಗ್ತಾ ಇರೋದು. 20 ಡೇಸ್ಗೇನೋ ಡ್ರೈವಿಂಗ್ ಕಲ್ತು ಇವತ್ತು ಟೆಸ್ಟಿಗೆ ಹೋಗ್ತಿರೋದು. ಸಿಕ್ಕಾಪಟ್ಟೆ ಭಯ ಆಗ್ತಾ ಇತ್ತು ನನ್ಗೆ, ಹೆಂಗಿರುತ್ತೋ ಏನೋ ಅಂತ. ಡ್ರೈವಿಂಗ್ ಕ್ಲಾಸ್ ಅಲ್ಲಿ ಅಲ್ಲದೆ ನಮ್ ಕಾರಲ್ಲಿ ಕೂಡ ಕಲ್ತಿದ್ದೀನಿ. ಒಂದ್ ರೇಂಜ್ಗೆ ಓಡ್ಸಕ್ ಬರುತ್ತೆ, ಆದ್ರೂ ಭಯ ಆಗ್ತಾ ಇತ್ತು, ಯಾಕೋ ಗೊತ್ತಿಲ್ಲ. ನಮ್ಗೆಲ್ಲ ಟೆಸ್ಟ್ ಇರೋದು ಪೀಣ್ಯದಲ್ಲೇ. ಅಲ್ಲಿಗೆ ಹೋದ್ಮೇಲೆ ಈ ತರ ಒಂದು ಫಾರ್ಮ್ ನ ಕೊಡ್ತಾರೆ, ಅದನ್ನ ತಗೊಂಡು ಅಲ್ಲಿ ಒಳಗಡೆ ಕೊಟ್ರೆ ಫೋಟೋ ತೆಗೆದು ಸೈನ್ ಹಾಕ್ಸಿ ಕಳಿಸ್ತಾರೆ. ಅದಾದ್ಮೇಲೆ ಡೈರೆಕ್ಟ್ ಟೆಸ್ಟ್ ಗೆ ನಮ್ನ ಕರೆಯೋವರೆಗೂ ವೆಯ್ಟ್ ಮಾಡ್ಬೇಕು ಅಷ್ಟೇ. ನಾನಂತೂ ಹೋಗಿ ಮುಗಿಸಿ ಬರೋರ್ನೆಲ್ಲ ಕೇಳ್ತಾ ಇದ್ದೆ, ಹೆಂಗೆ ಭಯ ಆಗುತ್ತಾ ಏನು ಅಂತ, ಓಡಿಸಬಹುದಾ ಅಂತ. ಹೆಂಗೋ ನಾನು ಓಡಿಸಿ ಬಂದ್ಬಿಟ್ಟೆ. ನನಗಂತೂ ತುಂಬಾ ಈಸಿ ಅನ್ಸ್ಬಿಡ್ತು. ನಾನೇ ಏನೇನು ಅನ್ಕೊಂಡ್ಬಿಟ್ಟಿದ್ದೆ. ಕೆಲವರು ಹೇಳ್ತಾರೆ ಡ್ರೈವಿಂಗ್ ಸ್ಕೂಲ್ ಕಡೆಯಿಂದ ಹೋದ್ರೆ ಹೆಂಗ್ ಓಡಿಸಿದ್ರು ಪಾಸ್ ಮಾಡ್ಬಿಡ್ತಾರೆ ಅಂತ. ಆತರ ಏನಿಲ್ಲ. ನನ್ನ ಎದುರಿಗೆ ಇಬ್ರು ಜೆಂಟ್ಸ್ ಫೇಲ್ ಆಗಿದ್ ನಾನ್ ನೋಡ್ದೆ. ಪಾಪ ಅವರು ಭಯ ಪಟ್ಟು ಹೆಂಗೆಂಗೋ ಓಡಿಸ್ಬಿಟ್ಟಿರ್ತಾರೆ. ನಂಗೆ ಆತರ ಏನು ಆಗ್ಲಿಲ್ಲ, ನಂದು ಪಾಸ್ ಆಯ್ತು. ಅಲ್ಲಿಂದ ಮನೆಗ್ ಬಂದ್ಮೇಲೆ ನನ್ ಮಗಳದು ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಬೇಕಾಗಿತ್ತು. ಹೊಸ ಸ್ಕೂಲ್ಗೆ ಜಾಯಿನ್ ಮಾಡ್ಸಿದ್ವಿ ನಮ್ಮ ಮನೆ ಹತ್ರನೇ. ಸೊ ಇವತ್ತು ಅಡ್ಮಿಷನ್ ಮಾಡಿ ಬರೋಣ ಅಂತ ಹೋಗಿದ್ದೆ. ಆಮೇಲೆ ಬುಕ್ಸ್ ಮತ್ತೆ ಶೂಸ್ ನು ಕೂಡ ಅವತ್ತೇ ಕೊಟ್ಟಿದ್ರು. ನನ್ ಮಗಂದು ಕೂಡ ಅಡ್ಮಿಷನ್ ಮಾಡಿದ್ದೆ. ಅವಂದಂತೂ ಬುಕ್ಸ್ ಸಿಕ್ಕಾಬಟ್ಟೆ ಇತ್ತು. ಎಲ್ಲಾನು ಬೈಂಡಿಂಗ್ ಮತ್ತೆ ಲೇಬಲ್ ಹಾಕ್ಬೇಕು. ಇನ್ನ ನನ್ ಮಗಳಿಗೆ ಶೂಸ್ ಆ ಸ್ಕೂಲಲ್ಲೇ ಪ್ರೊವೈಡ್ ಮಾಡ್ತಾರೆ. ಬ್ಲಾಕ್ ಇಲ್ಲ ವೈಟ್ ಯಾವ್ದಾದ್ರು ಒಂದ್ ಕೊಡ್ತಾರೆ. ನಾನು ವೈಟ್ ಇಸ್ಕೊಂಡೆ, ಬ್ಲಾಕ್ ಆಚೆ ತಗೊಳ್ಳೋಣ ಅಂದ್ಬಿಟ್ಟು. ಇನ್ನ ಅವರೇ ಬ್ಯಾಗ್ ಕೂಡ ಕೊಟ್ಟಿದ್ರು. ಬ್ಯಾಗ್ ಸಿಂಪಲ್ ಆಗಿ ಚೆನ್ನಾಗಿತ್ತು. ಅದಾದ್ಮೇಲೆ ಒಂದಷ್ಟು ರೈಟಿಂಗ್ ಬುಕ್ಸ್ ಮತ್ತೆ ಸ್ಟೋರೀಸ್, ರೈಮ್ಸ್, ಮ್ಯಾಕ್ಸ್ ಈ ತರದೆಲ್ಲ ಬುಕ್ಸ್ ಕೊಟ್ಟಿದ್ರು. ಇವ್ರದ್ದು ಬಂದು ICSE ಸಿಲೆಬಸ್ ಆಗಿರೋದ್ರಿಂದ ಅದ್ರ ಪ್ರಕಾರನೇ ಬುಕ್ಸ್ ನ ಕೊಟ್ಟಿದ್ರು. ಅವತ್ತೇ ಒಂದ್ ಸ್ವಲ್ಪ ಬುಕ್ಸಿಗೆಲ್ಲ ಬೈಂಡ್ ಹಾಕಿದ್ವಿ. ಅದಾದ್ಮೇಲೆ ನೈಟ್ ಊಟಕ್ಕೆ ಅಂತ ಹಲಸಿನ ಹಣ್ಣಿನ ಸೀಸನ್ ಅಲ್ವಾ, ಹಲಸಿನ ಹಣ್ಣು ತಿಂದಿದ್ದು ಬೀಜ ಎಲ್ಲ ಎತ್ತಿಟ್ಟಿ ಹಂಗೆ ಅದ್ರಲ್ಲಿ ಸಾಂಬಾರ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದೀನಿ. ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮಮ್ಮ ಮಾಡ್ಕೊಡ್ತಾ ಇದ್ರು. ನಮ್ಮ ಮನೇಲಿ ತಿನ್ನೋದು ಕಡಿಮೆ, ಹಂಗಾಗಿ ನಾನು ಮಾಡಲ್ಲ. ಇವಾಗ ಹೆಂಗು ಜಾಸ್ತಿ ಇತ್ತಲ್ಲ ಅಂತ ಮಾಡ್ತಾ ಇದೀನಿ. ಇದ್ರಲ್ಲೇ ಕಾಳು ಎಲ್ಲಾನು ಹಾಕಿ ಮಸಾಲೆ ಸಾಂಬಾರ್ ತರನು ಮಾಡ್ತಾರೆ. ಬಟ್ ನಾನು ಇದನ್ನ ಬೇಳೆ ಸಾಂಬಾರ್ಗೆ ಹಾಕಿ ಸಿಂಪಲ್ ಆಗಿ ಮಾಡ್ಕೊಳ್ತಾ ಇದೀನಿ. ನನ್ಗೇನೋ ಇಷ್ಟ ಆಗುತ್ತೆ, ಬಟ್ ನಮ್ಮ ಮನೇಲಿ ನನ್ನ ಗಂಡ ತಿನ್ನಲ್ಲ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ.